ನಮ್ಮ ತುಮಕೂರು ಪ್ರತಿನಿಧಿ ಮಹಾಂತೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹಾಂತೇಶ್, ಏನ್ ಡೆವಲಪ್ಮೆಂಟ್ಗಳು ನಡೀತಾ ಇದೆ? ಮುದ್ದಹನುಮೇಗೌಡ ಅವರ ಜೊತೆ ಯಾರೆಲ್ಲ ಕಾಂಗ್ರೆಸ್ ನಾಯಕರುಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ? ಪ್ರಮುಖ ಚರ್ಚಾ ವಿಷಯ ಏನು? ಪ್ರತಿಮಾ, ಏನು ಮುದ್ದಹನುಮೇಗೌಡರ ಒಂದು ಬಂಡಾಯ ಸಾಕಷ್ಟು ಬಿಸಿನ ಉಂಟು ಮಾಡಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ನೇರವಾಗಿ ದೇವೇಗೌಡರಿಗೆ ಒಂದು ತೊಂದರೆಯನ್ನು ಉಂಟಾಗತ್ತೆ. ಯಾಕೆಂತಂದ್ರೆ ತುಮಕೂರು ಜಿಲ್ಲಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮತ ಇರುವಂತದ್ದು ಒಕ್ಕಲಿಗ ಸಮುದಾಯದ ಮತ. ಒಂದು ವೇಳೆ ಏನಾದ್ರೂ ಮುದ್ದಹನುಮೇಗೌಡರು ಬಂಡಾಯವಾಗಿ ಅಭ್ಯರ್ಥಿಯಾಗಿ ನಿಂತಿದ್ದೇ ಆದ್ರೆ ಆ ಒಂದು ಮತಗಳು ಸಂಪೂರ್ಣವಾಗಿ ವಿಭಜನೆ ಆಗತ್ತೆ. ಅಲ್ಲಿಗೆ ದೇವೇಗೌಡರಿಗೆ 50% ಹಿನ್ನಡೆ ಆಗುವಂತದ್ದು. ಆ ನಂತರ ಇತರವು ಕೂಡ ವಿರೋಧಗಳು ಇರುವಂತದ್ದು ದೇವೇಗೌಡರಿಗೆ. ಹಾಗಾಗಿ ಒಂದೊಂದೇ ವಿರೋಧಗಳನ್ನ ಕಡಿಮೆ ಮಾಡ್ಕೊಂಡು ಬರುವಂತದ್ದು ಮತ್ತೆ ಶಮನ ಮಾಡುವಂತ ಕೆಲಸ ಇದೀಗ ನಿರಂತರವಾಗಿ ನಡೀತಾ ಇರುವಂತದ್ದು. ಮೊದಲು ಕಾಂಗ್ರೆಸ್ನ ಮುಖಂಡರು, ಸ್ಥಳೀಯ ಮುಖಂಡರು, DCM ಆಗಿರ್ಬೋದು, ಮತ್ತೆ ಇಲ್ಲಿರುವಂತ ಕೆಲ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ನಿರಂತರವಾಗಿ ಒಂದು ಸಭೆಗಳನ್ನ ಮಾಡ್ತಿದ್ದಾರೆ. ಮುದ್ದಹನುಮೇಗೌಡರು ಮೇಲೆ ಒಂದು ಸಾಕಷ್ಟು ಒಂದು ಒತ್ತಡ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ನಿಮಗೆ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಸ್ಥಾನಮಾನವನ್ನ ನಾವು ನೀಡ್ತೀವಿ, ನಿಮಗೆ ಮುಂದಿನ ದಿನದಲ್ಲೂ ಕೂಡ ಪಕ್ಷದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ಳಾಗತ್ತೆ. ಹಾಗಾಗಿ ಇವಾಗ ನೀವು ಹಾಕಿರುವಂತಹ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡು ದೇವೇಗೌಡರಿಗೆ ಒಂದು ಬೆಂಬಲವನ್ನ ಕೊಡಿ. ಯಾಕೆಂತಂದ್ರೆ ಇಲ್ಲಿ ಒಂದು ಮೈತ್ರಿ ಆಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಮೈತ್ರಿ ಆಗಿರುವಂತಹ ಅಭ್ಯರ್ಥಿನ ನಾವು ಗೆಲ್ಲಿಸಲೇಬೇಕು. ಅವರ ಒಂದು ಗೆಲುವಿಗೆ ನಾವೆಲ್ಲರೂ ಶ್ರಮಿಸಬೇಕು ಅನ್ನೋದು ಕೂಡ ಈಗಾಗಲೇ ಪರಮೇಶ್ವರ್ ಕೂಡ ಒಂದು ಸುತ್ತಿನ ಒಂದು ಮಾತುಕತೆ ನಡೆದಿರುವಂತದ್ದು. ಮೂಲಗಳ ಪ್ರಕಾರ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುದ್ದಹನುಮೇಗೌಡರಿಗೆ ರಾಜ್ಯಸಭಾ ಮೆಂಬರ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಹಾಗಾಗಿ ಮುಂದೆ ಮುದ್ದಹನುಮೇಗೌಡರು ಯಾವ ರೀತಿಯಾಗಿ ನಡೀತಾ ಹೋಗ್ತಾರೆ, ಅವ್ರೇನಾದ್ರು ನಾಮಪತ್ರ ವಾಪಸ್ ತೆಗೆದುಕೋತಾರ ಅನ್ನೋದು ಒಂದು ಮತ ಇದೆ. ಮತ್ತೊಂದು ಕಡೆ KN ರಾಜಣ್ಣ ಕೂಡ ಬಂಡಾಯ ಇರುವಂತದ್ದು. ಇದೀಗ KN ರಾಜಣ್ಣ ಅವರು ಕೂಡ ಮಾತಾಡಿದ್ದಾರೆ. ಒಂದು ವೇಳೆ ಮುದ್ದಹನುಮೇಗೌಡರು ಏನಾದ್ರೂ ತೆಗೆದುಕೊಂಡ್ರೆ ನಾನು ಕೂಡ ವಾಪಸ್ ತೆಗೆದುಕೋತೀನಿ, ನಾನು ತೆಗೆದುಕೊಂಡು ಬೆಂಬಲವನ್ನ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಈ ಒಂದೆಲ್ಲ ಬೆಳವಣಿಗೆಯನ್ನ ನೋಡೋದಾದ್ರೆ ಈ ಎಲ್ಲ ಬಂಡಾಯಗಳು ಕೂಡ ಶಮನ ಆಗಿ ದೇವೇಗೌಡರುಗಳಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಎಸ್ ಮಹಾಂತೇಶ್, ಈಗ ನೀವು ಕೂಡ ಅಲ್ಲಿನ ಸುತ್ತಮುತ್ತಲಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ. KN ರಾಜಣ್ಣ ಅವರು ಕೂಡ ಮುದ್ದಹನುಮೇಗೌಡರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ತಾ ಇದ್ದಾರೆ. ಸೊ ಎಂತಹ ಒಂದು ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ? ಮುದ್ದಹನುಮೇಗೌಡರು ಕಾಂಗ್ರೆಸ್ ನಾಯಕರ ಒಂದು ಮನವೊಲಿಕೆಗೆ ಅವರು ಕೂಡ ಒಂದು ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರಯತ್ನದಲ್ಲಿ ಸಫಲರಾಗ್ತಾರೆ ಅಂತ ವಿಶ್ವಾಸ ವ್ಯಕ್ತವಾಗ್ತಾ ಇದೆಯಾ, ಹೇಗೆ? ಮುದ್ದಹನುಮೇಗೌಡರಿಗೆ ಪ್ರಮುಖವಾಗಿ ಇರುವಂತಹ ಒಂದು ಆಕ್ರೋಶ ಅಂತಂದ್ರೆ ಕ್ಷೇತ್ರವನ್ನು ಬಿಟ್ಟುಕೊಡುವಂತಹ ಸಂದರ್ಭದಲ್ಲಿ ಸೌಜನ್ಯಕ್ಕಾದ್ರೂ ಕೂಡ ನನ್ನನ್ನ ಮಾತಾಡುತ್ತಿಲ್ಲ, ನನ್ನನ್ನ ಒಂದು ಅಭಿಪ್ರಾಯವನ್ನ ಕೇಳಲಿಲ್ಲ, ಏಕಾಏಕಿ ಕ್ಷೇತ್ರವನ್ನ ಬಿಟ್ಕೊಟ್ರು ಅನ್ನೋ ಒಂದು ದೊಡ್ಡ ಆಕ್ರೋಶ ಇರುವಂತದ್ದು ಮುದ್ದಹನುಮೇಗೌಡರಲ್ಲಿ ಮೊದಲನೇದಾಗಿ. ಎರಡನೇದಾಗಿ ಈ ಮೊದಲಿಂದಲೂ ಕೂಡ ಹಿಂದೆ ಮುದ್ದಹನುಮೇಗೌಡರು JDS ನಲ್ಲಿ ಇದ್ರು, ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದು ಇಲ್ಲಿ ಸಂಸದರು ಮಾಡಿದ್ದಂಥದ್ದು G ಪರಮೇಶ್ವರ್. ಹಾಗಾಗಿ G ಪರಮೇಶ್ವರ್ ಅವರ ಮಾತನ್ನ ಮುದ್ದಹನುಮೇಗೌಡರು ಯಾವುದೇ ಕಾರಣಕ್ಕೂ ತೆಗೆದುಹಾಕಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಒಂದು ವೇಳೆ ಏನಾದ್ರೂ D ಪರಮೇಶ್ವರ್ ಅವರು ಗಟ್ಟಿಯಾಗಿ ಅವರ ಒಂದು ಒಂದೇ ನಿಮಿಷ ಇರಿ. ರಾಯಚಂದ್ರ ರವಿಕುಮಾರ್ ಮುದ್ದಹನುಮೇಗೌಡರ ಕಟ್ಟರ್ ಬೆಂಬಲಿಗರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ರವಿಕುಮಾರ್ ಅವರೇ ನಮಸ್ತೆ, ಹೇಳಿ ಸರ್. ನನ್ಗೇನು ಎಲ್ಲ ಸೇರ್ಕೊಂಡು ಮುದ್ದಹನುಮೇಗೌಡನ ಕನ್ವಿನ್ಸ್ ಮಾಡಿಬಿಡ್ತಾರೇನೋ ಅನ್ನಿಸ್ತಾ ಇದೆಯಪ್ಪ, ನಿಮ್ಗೇನ್ ಅನ್ಸುತ್ತೆ? ಮುದ್ದಹನುಮೇಗೌಡರು ಹಿರಿಯ ರಾಜಕಾರಣದ ಒಳ ಹೊರವು ರಾಷ್ಟ್ರ ರಾಜಕಾರಣದ ಹತ್ರದಿಂದ ಬಲ್ಲವರು. ಕನ್ವಿನ್ಸ್ ಅನ್ನೋ ಪ್ರಶ್ನೆ ನನ್ನೆ 3 ಗಂಟೆಗೆ ಮುಗಿದೋಗಿದೆ. ಓಕೆ, ಏನಾಯ್ತು ನೆನ್ನೆ 3 ಗಂಟೆಗೆ ಅಂತದ್ದು? ಅಲ್ಲ, ನೆನ್ನೆ 3 ಗಂಟೆಗೆ ಅಂಥದ್ದು ಏನಾಯ್ತು? 3 ಗಂಟೆಗೆ ನಾಮಪತ್ರ ಸಲ್ಲಿಸ ಆಯ್ತು. ಈ ಫಾರಂ ಸಿಗುತ್ತೆ ಕಾಂಗ್ರೆಸ್ ವಿಶ್ವಾಸದಲ್ಲಿದ್ದು. ಓಕೆ, ಈ ಫಾರಂ ಕೊಟ್ಟಿಲ್ಲ, ಕಾಂಗ್ರೆಸ್ ಹೆಸರಿನಲ್ಲಿ ಸಲ್ಲಿಸಿದಂತ ನಾಮಪತ್ರ ತಿರಸ್ಕೃತ ಆಗುತ್ತೆ. ಇವತ್ತು ನಾನೀಗ ಸ್ಕ್ರೂಟಿನಿಗೂ ಹೋಗ್ತಾ ಇದ್ದೀನಿ. ನಾವೇನು ಪಕ್ಷೇತರವಾಗಿ ಸಲ್ಲಿಸಿರುವಂತ ನಾಮಪತ್ರ ಇವತ್ತು ಅಂಗೀಕಾರ ಆಗುತ್ತೆ. ನಾವು ಚಿಹ್ನೆ ಕೇಳಿದೀವಿ. ಚಿಹ್ನೆ ಬಂದ ನಂತರ ಆಚೆ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಮತಯಾಚನೆ ಮಾಡ್ತೀವಿ ಜನದ ಜೊತೆ. ಈ ರಾಜ್ಯಸಭಾ ಕಳಿಸ್ತೀವಿ, MLC ಮಾಡ್ತೀವಿ, MLA ಮಾಡ್ತೀವಿ, ಈ ತರದೇನಾದ್ರು ಮುದ್ದಹನುಮೇಗೌಡರು ನ್ಯಾಯಾಧೀಶ ಹುದ್ದೆಗೆ ರಾಜೀನಾಮೆ ಕೊಟ್ಟ 1989ರಿಂದ ಜಿಲ್ಲಾ ಪಂಚಾಯತ್, ವಿಧಾನಸಭೆ ಚುನಾವಣೆ, ಲೋಕಸಭಾ ಚುನಾವಣೆ ಎಲ್ಲ ನೇರವಾಗಿ ಚುನಾವಣೆ ಜನರ ಆಶೀರ್ವಾದ ಪಡೆದಿರೋದು. ಗೆದ್ದಿದ್ದಾರೆ, ಸೋತಿದ್ದಾರೆ. ಎಂದು ಹಿಂಬಾಗಿಲ ರಾಜಕಾರಣದಲ್ಲಿ ಹೋಗಿಲ್ಲ ಮುದ್ದಹನುಮೇಗೌಡರು. ಇದುವರೆಗೂ ಲೋಕಸಭಾ ಸದಸ್ಯರಾಗಿದ್ದಾರೆ, ವಿಧಾನಸಭಾ ಸದಸ್ಯರಾಗಿದ್ದಾರೆ. ಒಂದು ನಾಮಿನೂ ಸಹ ರಾಜಕೀಯ ವ್ಯವಸ್ಥೆಯಲ್ಲಿ ಅವ್ರು ಆಗಿಲ್ಲ ಇದುವರೆಗೂ. ಅವ್ರು ಮುಂಬಾಗಿಲ ರಾಜಕಾರಣ ಜನತಾ ನ್ಯಾಯಾಲಯದಲ್ಲಿ ಗೆದ್ದು ಬಂದಂತ ನೇರವಾದಂತ ಪಕ್ಷದ ಹಿತರಕ್ಷಣೆ ಮಾಡಬೇಕು ಅನ್ನೋ ಇಮೋಷನಲ್ ಟ್ರಂಪ್ ಕಾರ್ಡ್ ಏನಾದ್ರು ಬಳಸಿದ್ರೆ ಕಾಂಗ್ರೆಸ್ ಲೀಡರ್ಸ್? ಸರ್, ಪಕ್ಷದ ಹಿತರಕ್ಷಣೆ ಮೈಸೂರು ಪ್ರಾಂತದಲ್ಲಿ
ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಾಂಪ್ರದಾಯಿಕ ಎದುರಾಳಿಗಳು. ಹೌದು. ಇವತ್ತು ನಾವು ಮೈತ್ರಿ ಆಗಿರೋದ್ರಿಂದ ಸಹಜವಾಗಿ ಬೇರು ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರ ಉತ್ಸಾಹದಲ್ಲಿ ಕುಂಠಿತ ಆಗುತ್ತೆ. ಭವಿಷ್ಯದ ದೃಷ್ಟಿಯಿಂದ ಸರ್ ಅದು ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರ ತಲೆನೋವು. ಅಲ್ಲ ಸರ್, ತುಮಕೂರು ಜಿಲ್ಲೆಯಲ್ಲಿ ಮುದ್ದನ್ಮೇಗೌಡರು ಸೀನಿಯರ್ ಪೊಲಿಟಿಷಿಯನ್, ಒಬ್ಬ ಹಾಲಿ ಸಂಸದರಿಗೆ ಟಿಕೆಟ್ ನಿರಾಕರಣೆ ಮಾಡಿರೋದು ಜನರಲ್ಲಿ ಮನಸ್ಸಿನಲ್ಲಿ ಆಘಾತ ಆಗಿದೆ. ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಜನರಲ್ಲಿ ಆಕ್ರೋಶ ಇದೆ. ಇದನ್ನು ಹೇಗೆ ತಮ್ಮನಿ ಮಾಡ್ತಾರೆ? ಮುದ್ದನ್ಮೇಗೌಡರು ಕನ್ವಿನ್ಸ್ ಮಾಡಬಹುದು. ಕಾರ್ಯಕರ್ತರು, ಮುಖಂಡರನ್ನ, ಜನರ ಭಾವನೆಗೆ ಧಕ್ಕೆ ಆಗಿದೆಲ್ಲ, ಇದಕ್ಕೇನು ಉತ್ತರ ಕೊಡ್ತಾರೆ? ಯಾಕೆ ಸ್ವಾಮಿ ಟಿಕೆಟ್ ತಪ್ಪಿಸಿ ಮುದ್ದನ್ಮೇಗೌಡರಿಗೆ ಅಂದ್ರೆ ಏನು ಉತ್ತರ ಕೊಡ್ತಾರೆ? ಆಯ್ತ್ರಿ, ಮೈತ್ರಿ ಆದಾಗ ಏನಾದ್ರು ಮುದ್ದನ್ಮೇಗೌಡರು ಮಾತಾಡಿದ್ರಾ? ಈ ಮೈತ್ರಿ ಮಾಡ್ಕೋಬಾರ್ದು, ತಪ್ಪು ಅಂತ ಏನಾದ್ರು ಹೇಳಿದ್ರಾ? ಖಂಡಿತ ನಮ್ಮ ರಾಜ್ಯ ನಾಯಕರ ಎಲ್ಲರೂ ಹೇಳಿದ್ರು, ಹಾಲಿ ಸಂಸದರು ಹೊರತುಪಡಿಸಿ ಉಳಿದಂತ ಕ್ಷೇತ್ರಗಳ ಜೊತೆ ಮೈತ್ರಿ ಮಾಡಿಕೊಳ್ಳೋದು ಅಂತ. ಹಾಗಾಗಿ ವಿಶ್ವಾಸದಲ್ಲಿತ್ತು. ಆಯ್ತು, ಈಗ ರಾಜ್ಯಸಭಾ ಮೆಂಬರ್ ಮಾಡ್ತೀವಿ, ವಾಪಸ್ ತಗೊಳ್ಳಿ ಅಂತೇನೋ ಆಫರ್ ಕೊಟ್ಟಿದಾರಂತೆ, ಹೌದಾ? ಇಲ್ಲ ಸರ್, ಬೆಂಗಳೂರು ಉತ್ತರಕ್ಕೆ ನಿಲ್ಲಿ ಅಂತ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಅವರು ಮುದ್ದನ್ಮೇಗೌಡರನ್ನ ಸಂಪರ್ಕ ಮಾಡಿ ಕನ್ವಿನ್ಸ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ತುಮಕೂರು ಜನ ಕಳೆದ ಬಾರಿ ನನಗೆ ಮತ ಕೊಟ್ಟು ಆಯ್ಕೆ ಮಾಡಿದ್ದಾರೆ, ಅವ್ರ ಸೇವೆ ಮಾಡಿದ್ದೀನಿ, ತುಮಕೂರು ಬಿಟ್ಟು ನಾನು ಬೇರೆ ಎಲ್ಲೂ ರಾಜಕೀಯ ಮಾಡೋದಲ್ಲ ಅಂತ ಅವ್ರು ಬೆಂಗಳೂರು ಉತ್ತರನ ಸ್ಪರ್ಧೆ ಮಾಡೋದ ನಿರಾಕರಿಸಿರು ಸರ್. ಓಕೆ, ಅಲ್ಲ ಒಂಥರ ಪಾಪದ ಪಾಲಿಟಿಷಿಯನ್ ಅನ್ನಿಸ್ತಾರೆ, ಎಲ್ಲರೂ ಸೇರ್ಕೊಂಡು ಕನ್ವಿನ್ಸ್ ಮಾಡಿ ಬಿಡ್ತಾರೆ ಅಂತ ಒಂದು ಗಟ್ ಫೀಲಿಂಗ್ ಅಪ್ಪ ಜನರಿಗೆ. ಹಿಂದೆಲ್ಲ ಮಾಡಿದ್ದಾರೆ ಸರ್. 1989ರಲ್ಲಿ ಬಿ ಫಾರಂ ಕೊಟ್ಟು ಸಿ ಫಾರಂ ಕೊಟ್ರು. 2008ರಲ್ಲಿ ಬಿ ಫಾರಂ ಕೊಟ್ಟು ಸಿ ಫಾರಂ ಕೊಟ್ರು. 2013ರಲ್ಲಿ ಮಾಡಿದ್ರು. 3 ಬಾರಿ ಹಿಂಗಾದಾಗ್ಲೂ ಸಹ ಕನ್ವಿನ್ಸ್ ಮಾಡಿದ್ರು. ಆದ್ರೆ ಇವತ್ತು ಹಾಲಿ ಸಂಸದರಾಗಿ ಮಾಡಿರೋದ್ರಿಂದ ಇಂದಿನ ಎಲ್ಲ ಕಹಿ ಘಟನೆಗಳ ಮೇಲೆ ಮುದ್ದನ್ಮೇಗೌಡರು ದೃಢವಾದಂತ ನಿರ್ಧಾರ ತಂದ್ರೆ ಜನ, ಮುಖಂಡರು ಜಿಲ್ಲೆಯಲ್ಲಿ ಬಯಸ್ತಿದ್ದಾರೆ. ಆಯ್ತು, ಮುದ್ದನ್ಮೇಗೌಡರು ನಾಮಿನೇಷನ್ ವಾಪಸ್ ತಗೊಂಡ್ರೆ ನೀವು ಯಾರ ಬೆಂಬಲಕ್ಕೆ ನಿಂತ್ಕೊಳ್ತೀರಿ? ಯಾರು ವೋಟ್ ಹಾಕ್ತೀರಿ? ಯಾರು ವೋಟ್ ಹಾಕಿಸ್ತೀರಿ ನಿಮ್ಮ ಬೆಂಬಲಿಗರ ಹತ್ರ? ಸಂದರ್ಭನೇ ಸೃಷ್ಟಿ ಆಗಲ್ಲ ಸರ್. ಸಂದರ್ಭ ಸೃಷ್ಟಿ ಆಗಲ್ಲ, ಖಂಡಿತ ಆಗಲ್ಲ. ಮುದ್ದನ್ಮೇಗೌಡರು ಕಣದಲ್ಲಿ ಸ್ಪರ್ಧೆ ಇರ್ತಾರೆ. ರವಿಕುಮಾರ್ ಅವ್ರೆ, ಹೈಪೋಥೆಟಿಕಲ್ ಪ್ರಶ್ನೆ ಕೇಳಿದೆ, ಒಂದ್ ವೇಳೆ ತಕ್ಕೊಂಡ್ರು ವಾಪಸ್ಸು ದೇವೇಗೌಡರ ಬೆಂಬಲಕ್ಕೆ ನೀವು ನಿಂತ್ಕೋತೀರಾ? ಆ ಸಂದರ್ಭನೇ ಉದ್ಭವ ಆಗಲ್ಲ. ಆ ಸಂದರ್ಭ ಉದ್ಭವ ಆಗುತ್ತೆ ಅಂತಲೇ ನಾವು ಚುನಾವಣೆಯಲ್ಲಿ ನಾಮಪತ್ರ ಹಾಕಿದ್ಮೇಲೆ ತೆಗೆಯಲ್ಲ. ಮುದ್ದನ್ಮೇಗೌಡರ ನೇಚರ್ ಅಂತದ್ದು ಸರ್, ಖಂಡಿತ ತೆಗೆಯೋದಿಲ್ಲ. ಓಕೆ, ಆಯ್ತು, ನಾಮಪತ್ರ ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ದೇವೇಗೌಡರ ವಿರುದ್ಧ ತೊಡೆ ತಟ್ಟಿ, ದೇವೇಗೌಡರ ವಿರುದ್ಧ ಮಾತ್ರ ಅಲ್ಲ, DCM ಪರಮೇಶ್ವರ್ ವಿರುದ್ಧನೂ ತೊಡೆ ತಟ್ಟದಂಗೆ ಅವರು, ಯಾಕಂದ್ರೆ ದೇವೇಗೌಡರ ಬೆಂಬಲಕ್ಕೆ ಪರಮೇಶ್ವರ್ ನಿಂತ್ಕೊಂಡಿದ್ದಾರೆ. ಅಂತ ಘಟಾನುಘಟಿಗೆ ನಾಯಕರ ವಿರುದ್ಧ ತೊಡೆ ತಟ್ಟಿ ದಕ್ಕಿಸ್ಕೊಳ್ತೀನಿ ಅನ್ನುವ ಕಾನ್ಫಿಡೆನ್ಸ್ ನಲ್ಲಿ ಮುದ್ದನ್ಮೇಗೌಡರು ಇದ್ದಾರಾ? ಯಾವುದೇ ನಾಯಕರ ವಿರುದ್ಧ ತೊಡೆ ತಟ್ಟೋರಲ್ಲ. ಜನರ ಪ್ರೀತಿ, 5 ವರ್ಷ ಕೂಲಿ ಮಾಡಿದ ಕೆಲಸ ಮಾಡಿದಾರದು ಕೂಲಿ ಕೇಳ್ತೀವಿ. ಜನರ ಪ್ರೀತಿ ವಿಶ್ವಾಸ ಹೃದಯಕ್ಕಿದ್ದು ರಾಜಕೀಯ ಮಾಡೋರು, ತೊಡೆ ತೊಟ್ಟು ರಾಜಕೀಯ ಮಾಡಿದಾರಲ್ಲ, ಹೃದಯಕ್ಕೆಲ್ಲ ಹೋಗ್ತೀವಿ. ನಾನೇನ್ ಕೆಲಸ ಮಾಡಿದ್ದೀನಿ 5 ವರ್ಷ, ಅದಕ್ಕೆ ಮತ ಕೊಡಿ ಅಂತ ನಮ್ ಕೂಲಿ ಕೇಳ್ತಾರೆ ಮುದ್ದನ್ಮೇಗೌಡರು. ಯಾರ ವಿರುದ್ಧ ಹೋರಾಟ ಅಲ್ಲ, ತುಮಕೂರಿನ ಸ್ವಾಭಿಮಾನದ ಹೋರಾಟ ಇದು, ತುಮಕೂರಿನ ಅಸ್ಮಿತೆಯ ಹೋರಾಟ. 5 ವರ್ಷ ಏನ್ ಕೆಲಸ ಮಾಡಿದಾರಲ್ಲ ಅದನ್ನ ಹೊರಗೆಚ್ಚುವಂತ ಹೋರಾಟ ಇದು. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ರವಿಕುಮಾರ್. ಧನ್ಯವಾದ ರವಿಕುಮಾರ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ತುಂಬಾ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಮುದ್ದಹನುಮೇಗೌಡ ಅವರು ಮನವೊಲಿಕೆ ಅಂದ್ರೆ ಅವ್ರೇನು ಈಗ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲವೂ ಕೂಡ ವಿಫಲ ಆಗುತ್ತೆ ಅನ್ನುವಂತಹ ಒಂದು ಭರವಸೆ ಅವರದ್ದು. ಭರವಸೆ ಇದೆ. ಮುದ್ದಹನುಮೇಗೌಡರು ಈ ಪರಿ ರೆಬೆಲ್ ಆಗ್ತಾರೆ ಅಂತ ಬಹಳ ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ಷೇತ್ರ ಬಿಟ್ಟುಕೊಡಿ ಅಂದ ತಕ್ಷಣ ಸುಮ್ಮನೆ ಬಿಟ್ಟುಕೊಟ್ಟು ಬಿಡ್ತಾರೆ ಅಂತ ಬಹಳ ಜನ ಅನ್ಕೊಂಡಿದ್ರು. ಆದ್ರೆ ಮುದ್ದಹನುಮೇಗೌಡರು ರೆಬೆಲ್ ಆಗಿದ್ದಾರೆ. ಈಗ KN ರಾಜಣ್ಣ ಅವರು ಕೂಡ ಮುದ್ದಹನುಮೇಗೌಡರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದ್ರ ಮೇಲೆ ಅವರು ನಿಂತಿದ್ದಾರೆ. ಮುದ್ದಹನುಮೇಗೌಡರು ವಾಪಸ್ ತಗೊಂಡ್ರೆ ನಾನು ತಗೊಳ್ಳೋದಿಲ್ಲ, ಅವರು ಕಣದಲ್ಲಿ ಇರ್ತಾರೆ ಅಂದ್ರೆ ಮಾತ್ರ ನಾನು ವಾಪಸ್ ತೆಗೆದುಕೊಳ್ತೀನಿ, ಮುದ್ದಹನುಮೇಗೌಡರನ್ನ ಬೆಂಬಲಿಸ್ತೀನಿ, JDSಗೆ ತುಮಕೂರನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ KN ರಾಜಣ್ಣ ತಯಾರಾಗಿ ನಿಂತಿರುವಂಥದ್ದು. ದೊಡ್ಡ ತಲೆನೋವು ಇದೆ ಅಲ್ಲಿ. DCM ಪರಮೇಶ್ವರ್ ರೆಸ್ಪಾನ್ಸಿಬಿಲಿಟಿ, ದೇವೇಗೌಡರನ್ನ ಗೆಲ್ಲಿಸಿಕೊಂಡು ಬರುವಂಥದ್ದು, ಮೈತ್ರಿ ಧರ್ಮ ಪಾಲಿಸಲೇಬೇಕು ಅಂತ ತಯಾರಾಗಿದ್ದಾರೆ DCM ಪರಮೇಶ್ವರ್. ಅದಕ್ಕೆ ಅವಕಾಶ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ.